ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರೆಲ್ಲ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಾನು ಮದುವೆಗೆ ಸ್ಯಾರಿ ಶಾಪಿಂಗ್ ಮಾಡಿದ್ನಲ್ಲ, ಸೊ ಅದನ್ನು ತೋರಿಸೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಂಗೇ ಬ್ಲೌಸು ಕೂಡ ಸ್ಟಿಚ್ ಆಯಿತು. ನೆನ್ನೆ ತಾನೇ ಈಸ್ಕೊಂಡು ಬಂದರು, ತೋರಿಸೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಯಾರಿ ಮತ್ತು ಬ್ಲೌಸ್ ಎರಡನ್ನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಲಾಸ್ಟ್ ಬ್ಲಾಗಲ್ಲಿ ತೋರಿಸಿರಲಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಅಂದರೆ ಬ್ಲೌಸು ಬರಲಿ ಸ್ಟಿಚ್ ಆಗಿ, ಆಮೇಲೆ ಜೊತೆಗೆ ತೋರಿಸೋಣ ಅಂತ ಹೇಳಿ ತೋರಿಸ್ತೀನಿ ಸ್ಯಾರಿ. ಫಸ್ಟು ನಾನು ನಿಮಗೆ ಸ್ಯಾರಿ ತೋರಿಸ್ಕೊಡ್ತೀನಿ. ಸೊ ಇದು ಬಂದು ನೋಡ್ತಿರ್ಬೋದು, ಶ್ರೀ ಕೃಷ್ಣದಲ್ಲಿ ತಗೊಂಡಿದ್ದು ನಾವು ಗುಂಡ್ಲುಪೇಟೆ. ನೀವು ನೋಡಿರ್ತೀರ ಶಾಪಿಂಗ್ ವ್ಲಾಗಲ್ಲಿ. ಶ್ರೀ ಕೃಷ್ಣ ಹೊಸ ಅಂಗಡಿ, ಸೊ ಅಲ್ಲಿ ನಾವು ತಗೊಂಡಿದ್ದು. ಅಲ್ಲೇ ಜಾಸ್ತಿ ಶಾಪಿಂಗ್ ಮಾಡ್ತಿರ್ತೀವಿ ಅಂತ ಹೇಳ್ಬೋದು. ಯಾಕಂದರೆ ಕ್ವಾಲಿಟಿ ವೈಸ್ ಪ್ರೈಸ್ ಜಾಸ್ತಿ ಆದರೂ ಕೂಡ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ಇಷ್ಟ ಆಗುತ್ತೆ ಬಟ್ಟೆಗಳು. ಸೊ ಅಲ್ಲಿ ತಗೊಳ್ಳೋಣ ಅಂತ ಹೇಳಿ ತಗೊಂಡಿದ್ದೀನಿ. ಟಿಶ್ಯೂ ಸ್ಯಾರಿ ತೋರಿಸ್ತೀನಿ. ನೋಡ್ತಿರ್ಬೋದು, ಸ್ಯಾರಿ ಬಂದು ಇದು ಬಾರ್ಡರ್. ಸ್ಯಾರಿ ಬಂದು ಕಲರ್ ಇದು ಗ್ರೀನಲ್ಲಿದೆ. ಇದೊಂಥರ ಲೈಟ್, ಫೋನಲ್ಲಿ ಕ್ಯಾಮ್ರಾದಲ್ಲಿ ಲೈಟಾಗಿ ಕಾಣಿಸ್ತಿದೆ, ಬಟ್ ಡೈರೆಕ್ಟಾಗಿ ಗ್ರೀನಲ್ಲಿದೆ. ಮತ್ತು ಫ್ಲವರ್ ಡಿಸೈನಲ್ಲಿ ಫ್ಲವರ್ ವರ್ಕ್ ಇದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ಯಾರಿ ಬಂದು ಪ್ರೈಸ್ ಹೇಳ್ತೀನಿ. ಫಸ್ಟು ಸ್ಯಾರಿ ತೋರಿಸ್ಬಿಡ್ತೀನಿ ನಿಮಗೆ. ಸೊ ನೋಡ್ತಿರ್ಬೋದು, ಸ್ಯಾರಿ ಈ ಥರ ಇದೆ. ಫುಲ್ ಇದೇ ಥರ ಒಳಗಡೆ ಎಲ್ಲ ಫುಲ್ ಇದೇ ಥರ ವರ್ಕು ತುಂಬಾ ಇಷ್ಟ ಆಯಿತು. ಸೊ ಬಾರ್ಡರ್ ಬಂದು ಪರ್ಪಲ್ ಕಲರಲ್ಲಿದೆ, ಕಾಂಬಿನೇಷನ್ ಪರ್ಪಲ್ ಕಲರ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಾರ್ಡರನ್ನು ಕೂಡ ಸೊ ಈ ಸ್ಯಾರಿನ ತಗೊಂಡೆ ನಾನು ಮದುವೆಗೆ ಅಂತ, ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಡೇ ಹಾಕೊಳ್ಳೋಣ. ನೈಟು ನಮ್ಮದು ಮದುವೆದು ಲೆಹಂಗಾ ಇದೆ, ಅದನ್ನು ಆವಾಗ ತೆಗೆದಿಟ್ಟಿರೋದು 4 years ಬ್ಯಾಕ್. ಅಂದರೆ ನೈಟ್ ರಿಸೆಪ್ಷನ್ ನನ್ನ ನೈಟ್ ರಿಸೆಪ್ಷನಲ್ಲಿ ವೇರ್ ಮಾಡಿ ಅದು ಏನೋ ಲೆಹಂಗಾ ತೆಗೆದಿಟ್ಟಿರೋದು, ಮತ್ತು ವೇರ್ ಮಾಡೇ ಇಲ್ಲ. ಸೊ ನೈಟು ಚಪ್ರದ ದಿನ ಲೆಹಂಗಾ ವೇರ್ ಮಾಡಿ ಡೇಗೆ ಇದು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನೋಡಬೇಕು ಹೇಗಾಗುತ್ತೆ ಅಂತ ಹೇಳಿ. ಸೊ ಸ್ಯಾರಿನ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಕ್ಯಾಮ್ರಾದಲ್ಲಿ ಬೆಳಕಿಗೆ ಸ್ವಲ್ಪ ಲೈಟ್ ಕಾಣಿಸ್ತಿದೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಫುಲ್ ಇದೇ ಥರ ಇದೆ ಸ್ಯಾರಿ ನೋಡಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಬಂದು ಟಿಶ್ಯೂ ಸ್ಯಾರಿ. ಸೊ ಇದ್ರದ್ದು ಪ್ರೈಸ್ ಬಂದು 2300 ಕೊಟ್ಟಿತ್ತು. ಅಲ್ಲಿ ಡಿಸ್ಕೌಂಟ್ ಅಂತ ಏನು 20%, 30% ಆ ಥರ ಇರುತ್ತೆ. ಜಾಸ್ತಿ ಡಿಸ್ಕೌಂಟ್ಸ್ ಇರೋಲ್ಲ, ಫಿಕ್ಸ್ಡ್ ರೇಟ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಅದೆಷ್ಟು ಹೇಳ್ತಿದ್ರು, ನಾವು ಕೊಟ್ಟಿದ್ದು ಅಂದರೆ ಅಲ್ಲಿ ಫಿಕ್ಸ್ಡ್ ರೇಟೇ ಅಲ್ವಾ, 2400 ಹೇಳ್ತಿದ್ರು. 2300 ಏನೋ ಕೊಟ್ವಿ ಅನಿಸುತ್ತೆ. ಸೊ ಇದು ಟಿಶ್ಯೂ ಸ್ಯಾರಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ವೇರ್ ಮಾಡಿದಾಗ ಹೇಗಿರುತ್ತೆ ಅಂತ ನೀವು ನೋಡ್ತೀರ ಮದುವೆ ಬ್ಲಾಗಲ್ಲಿ. ಸೊ ಫ್ರೆಂಡ್ಸ್, ಸ್ಯಾರಿ ಬಂದು ಇದು ಸ್ಯಾರಿ ತೋರಿಸಿದ್ದೀನಿ ನಿಮಗೆ ನಾನು. ಸೊ ಫೈನಲ್ ನೋಡ್ತಿರ್ಬೋದು. ಆ್ಯಂಡ್ ನಾನು ನಿಮಗೆ ಬ್ಲೌಸ್ ತೋರಿಸ್ತೀನಿ. ಬ್ಲೌಸ್ ಬಂದು ನಾನು ಈ ಸಾರಿ ಮೆಷಿನ್ ವರ್ಕಲ್ಲಿ ಮಾಡಿಸಿದ್ದೀನಿ. ಹ್ಯಾಂಡ್ ವರ್ಕ್ ಬೇಡ ಅಂತ ಅನ್ನಿಸ್ತು. ಸೊ ಮೆಷಿನ್ ವರ್ಕಲ್ಲಿ ಮಾಡಿಸಿದ್ದೀನಿ. ತೋರಿಸ್ಬಿಡ್ತೀನಿ ಬ್ಲೌಸ್ ನಿಮಗೆ. ಸೊ ಫಸ್ಟು ಫ್ರಂಟ್ ತೋರಿಸ್ಬಿಡ್ತೀನಿ. ನೋಡ್ತಿರ್ಬೋದು, ಫ್ರಂಟ್ ಒಂದು ಈ ಥರ ಇದೆ. ಫುಲ್ಲು ಮೆಷಿನ್ ವರ್ಕ್, ಇದು ಹ್ಯಾಂಡ್ ವರ್ಕ್ ಏನಲ್ಲ. ಸೊ ನೋಡ್ತಿರ್ಬೋದು. ಫಸ್ಟ್ ತೋರಿಸ್ಬಿಡ್ತೀನಿ, ಅದ್ರದ್ದು ನೆಕ್ಸ್ಟ್ ಪ್ರೈಸ್ ಹೇಳ್ತೀನಿ. ಫ್ರಂಟ್ ಬಂದು ಈ ಥರ ಇದೆ. ಸೊ ಫ್ರಂಟ್ ಡಿಸೈನ್ ತುಂಬಾ ಇಷ್ಟ ಆಯಿತು ನನಗೆ. ಇಲ್ಲೆಲ್ಲ ಬೀಡ್ಸ್ ಹಾಕೋದಕ್ಕೆ ಹೇಳಿದ್ದೆ, ಬಟ್ ಅವ್ರು ಹಾಕಿಲ್ಲ. ಮತ್ತು ಸ್ಯಾರಿಗೂ ಕುಚ್ಚು ಮಿಸ್ ಆಗಿದೆ. ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ಟರು, ಅಂದರೆ ಹಾಕೋಕ್ಕೆ ಆಗಲಿಲ್ಲ, ಕುಚ್ಚು ಹಾಕೋಕ್ಕಾಗಲಿಲ್ಲ, ಮತ್ತು ಇಲ್ಲಿ ಬೀಡ್ಸ್ನ ಹಾಕೋಕ್ಕಾಗಲಿಲ್ಲ, ಟೈಮ್ ಸಿಗಲಿಲ್ಲ ಅಂತ ಹೇಳಿ ಗುಂಡ್ಲುಪೇಟೆ ಫ್ಯಾನ್ಸಿಯಲ್ಲಿ ನಾನು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸೋದು. ತುಂಬಾ ಚೆನ್ನಾಗಿ ಫಿಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಗುಂಡ್ಲುಪೇಟೆಯಲ್ಲಿ ಫ್ಯಾನ್ಸಿ ಅಂತ ಇದೆ ಒಂದು
ಅಂಗಡಿ ಅಲ್ಲಿ ನಾವು ಬ್ಲೌಸಸ್ಗಳನ್ನ ಅಲ್ಲೇ ಸ್ಟಿಚಿಗೆ ಕೊಡೋದು ನಾನು ಯಾವಾಗಲೂ ಕೂಡ ಮದುವೆಯಿಂದನೂ ಅಲ್ಲೇ ತುಂಬ ಚೆನ್ನಾಗಿ ಫಿಟ್ ಮಾಡಿ ಸ್ಟಿಚ್ ಮಾಡ್ತಾರೆ. ಅಂದರೆ ಬಾಡಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಇರುತ್ತೆ, ಏನೂ ಪ್ರಾಬ್ಲಮ್ಸ್ ಇರೋಲ್ಲ. ಸೊ ಹಾಗಾಗಿ ಅಲ್ಲೇ ನಾವು ಏನು ಸ್ಟಿಚ್ ಮಾಡೋದಕ್ಕೆ ನಾನು ಮದುವೆ ಆದಾಗಿಂದನೂ ಮುಂಚೆಯಿಂದನೂ ಅಲ್ಲೇ ಕೊಡೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ಬ್ಯಾಕ್ ಸೈಡ್ ತೋರಿಸ್ತೀನಿ ನಿಮಗೆ, ನಾನು ಡಿಸೈನು ನೋಡ್ತಿರ್ಬೋದು. ಸೊ ಬ್ಯಾಕ್ ಸೈಡ್ ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು, ನೋಡ್ತಿರ್ಬೋದು. ಫುಲ್ಲು ಮೆಷಿನ್ ವರ್ಕೆ ಹೇಳಿದ್ದೆ ನಾನು, ಹ್ಯಾಂಡ್ ವರ್ಕ್ ಏನು ಬೇಡ. ಮೆಷಿನ್ ವರ್ಕ್ ಆದರೆ ನಮಗೆ ತುಂಬಾ ಯೂಸ್ ಇದೆ. ಏನಂದರೆ ಈ ಥರ ದಾರ, ಮೆಷಿನ್ ವರ್ಕ್ ಅಂದರೆ ಈ ಥರ ದಾರದಲ್ಲೇ ಅಲ್ವಾ ನಾವು ಮಾಡೋದು, ಎಷ್ಟು ವರ್ಷನಾದರೂ ಇಟ್ಕೊಬೋದು. ಬಟ್ ಸ್ಟೋನ್ ವರ್ಕ್ಸ್ ಆದರೆ ಹಂಗೆ ಇಟ್ಟು ಒಂಥರ ಬ್ಲ್ಯಾಕ್ ಆಗಿಬಿಡುತ್ತೆ ಸ್ಟೋನ್ಸ್ ಎಲ್ಲ. ಅಂದರೆ ಆಗಿಬಿಡುತ್ತೇನೋ ಅಂತ ಅಷ್ಟೇ. ತುಂಬಾ ಹ್ಯಾಂಡ್ ವರ್ಕ್ಸ್ ಬ್ಲೌಸ್ಗಳು ನನ್ನ ಹತ್ರ ಇದೆ. ಒಂದು ಸಾರಿ ತೋರಿಸ್ತೀನಿ ಟೈಮ್ ಸಿಕ್ಕಿದ್ರೆ ನಾನು ನಿಮಗೆ. ನನ್ನ ವರ್ಕ್ ಬ್ಲೌಸ್ಗಳದ್ದು ಡಿಸೈನ್ಸ್ ಎಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಸೊ ಈ ವ್ಲಾಗ್ ಹಾಕೋದಕ್ಕೇ ಟೈಮ್ ಸಿಕ್ಕಿರಲಿಲ್ಲ, ಇವಾಗ ಫ್ರೀ ಮಾಡ್ಕೊಂಡು ಹಾಕ್ತಿದ್ದೀನಿ. ಸೊ ಅದಕ್ಕೆ ಈ ಸಾರಿ ಮೆಷಿನ್ ವರ್ಕೇ ಇರಲಿ, ಹ್ಯಾಂಡ್ ವರ್ಕ್ ಬೇಡ ಅಂತ ಹೇಳಿ ಈ ಥರ ಮಾಡ್ತಿದ್ದೀನಿ. ಬ್ಯಾಕ್ ಸೈಡ್ ನೋಡ್ತಿರ್ಬೋದು, ಈ ಥರ ಇದೆ. ಇಲ್ಲೊಂದು ಹುಕ್ ಹಾಕಿದ್ದಾರೆ ಆ್ಯಂಡ್ ಇಲ್ಲೂ ಬ್ಯಾಕ್ ಹುಕ್ ಹಾಕ್ಸಿದ್ದೀವಿ, ನೋಡ್ತಿರ್ಬೋದು. ಇಲ್ಲಿ ಬ್ಯಾಕ್ ಹುಕ್ಕು ನೋಡ್ತಿರ್ಬೋದು. ಡಿಸೈನ್ ಬಂದು ಈ ಥರ ಬಂದಿದೆ. ಈ ಥರ ಎಲ್ಲ ನಾನೇ ಫೋನಲ್ಲಿ ನೋಡಿ ಡಿಸೈನ್ ಹೇಳಿದ್ದು, ನೋಡ್ತಿರ್ಬೋದು. ಈ ಥರ ಇದೆ ಡಿಸೈನು ಬ್ಯಾಕ್ ಸೈಡು ಆ್ಯಂಡ್ ಫ್ರಂಟ್ ಸೈಡ್ ಈ ಥರ ಇದೆ. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಬ್ಲೌಸ್ನ. ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ಫ್ರೆಂಡ್ಸ್, ಇದನ್ನೇ ತೋರಿಸೋಣ ಸ್ಯಾರಿ ಮತ್ತು ಬ್ಲೌಸ್ ಡಿಸೈನ್ಸ್ ಹೇಗೆ ನಾನು ಸ್ಟಿಚ್ ಮಾಡ್ತಿದ್ದೀನಿ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಈ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಇದ್ರದ್ದು ಅಂದರೆ ಪ್ರೈಸ್ ಬಂದು 1800 ಕೊಟ್ಟಿದ್ದು ಈ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ, ಹೊಲಿಯೋದಕ್ಕೆ. ನಾನು ಈ ಸ್ಯಾರಿಗೆ ಕುಚ್ಚು ಹಾಕಿ ಮತ್ತು ಇಲ್ಲೆಲ್ಲ ಬೀಡ್ಸ್ ಹಾಕಿ ಎಲ್ಲ ಹಾಕಿ 1100 ಕೊಡ್ತೀವಿ ಅಂತ ಹೇಳಿದ್ವಿ. ಬಟ್ ಅವರು ಸ್ಯಾರಿಗೆ ಕುಚ್ಚು ಹಾಕೋಕ್ಕಾಗಲಿಲ್ವಲ್ಲ, ಅದರಿಂದ ಬರೀ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಬೀಡ್ಸ್ ಎಲ್ಲ ಹಾಕಿಲ್ಲ ಅಂತ ಹೇಳಿ ನಾವು ಜಸ್ಟ್ 1800 ಕೊಟ್ಟಿದ್ವಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿಗೆ ಫಾಲ್ ಎಲ್ಲ ಮಾಡಿ ಹಾಕಿ ಸ್ಯಾರಿಗೆ ಜಿಗ್ಜ್ಯಾಗ್ ಎಲ್ಲ ಮಾಡಿದ್ದಾರೆ. 1800 ಕೊಟ್ಟಿತ್ತು. ತುಂಬಾ ಪರವಾಗಿಲ್ಲ, ರೀಸನಬಲ್ ಪ್ರೈಸೆಲ್ಲ ಆಯಿತು, ಪರವಾಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ತುಂಬಾ ಕಾಸ್ಟ್ಲಿ. ಇವಾಗ ಒಂದು ಬ್ಲೌಸ್ ಹೊಲಿಸ್ತೀನಿ ಅಂದರು, ಮೆಷಿನ್ ವರ್ಕೇ ಆಗಲಿ ಹ್ಯಾಂಡ್ ವರ್ಕೇ ಆಗಲಿ 1500, 1800, 2000 ಕಡಿಮೆ ಏನೂ ಇದೇ ಆಗೋದಿಲ್ಲ. ಸೊ ಚೆನ್ನಾಗಿ ಹೊಲಿಸ್ತೀವಿ ಅಂದರೆ 2000, 3000 ಹಂಗೂ ಇರುತ್ತೆ. ಬಟ್ ಇದಕ್ಕೆ 1800 ಕೊಟ್ಟಿದ್ದು ನಾನು ಇದನ್ನು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಅವರಿಗೆ ನಾನು. ಸೊ ಅದರಲ್ಲಿ ಸ್ಯಾರಿದೊಂದು ಕುಚ್ಚು ಮಿಸ್ ಆಯಿತು, ಅದಕ್ಕೆ 1200 ಮಾತಾಡಿದ್ವಲ್ಲ, ಸೊ ಅದನ್ನು ಲೆಸ್ ಮಾಡಿ 1800 ಕೊಟ್ವಿ. ಸೊ ಫ್ರೆಂಡ್ಸ್, ಮದುವೆಗೆ ಅಂತ ಹೇಳಿ ನಾನು ತಗೊಂಡಿದ್ದ ಸ್ಯಾರಿ ಬಂದು ಇದು. ಸೊ ಫ್ರೆಂಡ್ಸ್, ಸ್ಯಾರಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಬ್ಲೌಸ್ ಡಿಸೈನ್ ಹೇಗಿದೆ, ಯಾವ ಥರ ಇದೆ ಅಂತ ಹೇಳಿ. ಆ್ಯಂಡ್ ಮದುವೆಗೆ ನಾನು ತಗೊಂಡಿದ್ದ ಸ್ಯಾರಿ ಇದು. ಆ್ಯಂಡ್ ನಾನು ಹಳದಿ ಶಾಸ್ತ್ರಕ್ಕೆಲ್ಲ ಟಾಪ್ ತಗೊಂಡಿದ್ದೀನಿ, ಎಲ್ಲೋ ಇಟ್ಬಿಟ್ಟಿದ್ದೀನಿ, ಅದನ್ನು ತೋರ್ಸೋಕ್ಕಾಗಲಿಲ್ಲ, ಸಾರಿ. 2 ಅಲ್ಲಿ ಶಾಪಿಂಗ್ ಬ್ಲಾಗಲ್ಲಿ ತೋರಿಸಿದ್ನಲ್ಲ, 2 ಹಳದಿ ಟಾಪಿಗೆ 2 ಟಾಪ್ ಸೆಲೆಕ್ಟ್ ಮಾಡಿದ್ದೆ. ಹಳದಿ ಶಾಸ್ತ್ರಕ್ಕೆ 2 ಟಾಪ್ ಸೆಲೆಕ್ಟ್ ಮಾಡಿದ್ದೆ. ಯಾವುದು ಅಂತ ಹೇಳಿ ಮದುವೆ ಸೀರೀಸ್ ಬರುತ್ತಲ್ಲ, ಅಂದರೆ ಹಳದಿ ಶಾಸ್ತ್ರಕ್ಕೆ ಹಾಕೊತೀನಲ್ಲ, ಆವಾಗ ನೀವೇ ನೋಡ್ಬೋದು ಅಂತ ಹೇಳ್ತೀನಿ. ಯಾಕೋ ಎಲ್ಲೋ ಇಟ್ಬಿಟ್ಟಿದ್ದೀನಿ, ನಾನು ಮಿಸ್ಸಾಗಿ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಸೊ ಗಡಿಬಿಡೀಲಿ ಸೊ ತೋರಿಸ್ತೀನಿ. ಮತ್ತು ಪಾಪಗೂ ಅಷ್ಟೇ ಆಲ್ರೆಡಿ ಹಳದಿ ಶಾಸ್ತ್ರಕ್ಕೊಂದು ಫ್ರಾಕ್ ಇತ್ತು, ಅದನ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ಯಾರಿ ಮತ್ತು ಬ್ಲೌಸ್ ತೋರಿಸೋಣ ಅಂತ ಹೇಳಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನು ಮದುವೆ ಅದು ಇದು ಪ್ರಿಪ್ರೇಷನ್ಸ್ ಬ್ಲಾಗ್ಸ್ ಇರುತ್ತೆ, ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.